ನೋಡಿ, ಮಂಗಳೂರಿನಲ್ಲಿ ನೆಹರು ಮೈದಾನ ಅಂತ ಇದೆ. ಒಂದು ಸಾರ್ವಜನಿಕ ಆಟದ ಮೈದಾನ. ಯಾವುದಾದ್ರೆ ಕ್ರೀಡೆ ಆಗುದಾದ್ರೆ ಫುಟ್ಬಾಲ್ ಮ್ಯಾಚಸ್ ಆಗ್ತದಲ್ಲಿ, ಆಗ ಅದೊಂದು ಸಾರ್ವಜನಿಕರಿಗೆ ಆಡ್ಲಿಕ್ಕೆ ಯಾರಾದ್ರೆ ಮ್ಯಾಚ್ ಮಾಡೋದಾದ್ರೆ ಒಂದು ಅವಕಾಶಗಳಲ್ಲಿ ಸಿಗ್ತದೆ. ಇಲ್ಲಿ ಮಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಂದು ವಿಷಯವನ್ನು ಎನ್ಕ್ವೈರಿ ಮಾಡಬೇಕು. ಯಾಕಂದ್ರೆ ನನಗೆ ಅಫಿಷಿಯಲ್ ಆಗಿ ಕೆಲಸ ಮಾಡುವವರು ಮತ್ತೆ ಅನೇಕ ಮಂದಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಸಿಕ್ಕಿದಾಗ ಭೇಟಿಯಾಗಿ ಮಾತಾಡಿದ್ದಾರೆ. ಅವರ ಹುದ್ದೆಗೆ ಪ್ರಾಬ್ಲಮ್ ಆಗಬಾರ್ದು ಹೇಳಿ ದಯವಿಟ್ಟು ಯಾರಂತ ಹೇಳಬೇಡಿ ಅಂತ ಸಹ ಹೇಳಿದ್ದಾರೆ. ಇಲ್ಲಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಆ ಕ್ರೀಡಾಂಗಣವನ್ನು ಒಬ್ಬ ವ್ಯಕ್ತಿಯಂತೆ 2-3 ತಿಂಗಳು ಬುಕ್ ಮಾಡುದಂತೆ. 2-3 ತಿಂಗಳು ಬುಕ್ ಮಾಡಿ ನಂತರ ಯಾರಿಗಾದ್ರೆ ಆ ಗ್ರೌಂಡ್ ಅಲ್ಲಿ ಮ್ಯಾಚ್ಗೆ ಕೇಳಲಿಕ್ಕೆ ಬಂದ್ರೆ ಅವರು ಬುಕ್ ಮಾಡಿದ್ದಾರೆ, ಅವರಲ್ಲಿ ಮಾತಾಡಿ ಅಂತ ಕಳಿಸುದಂತೆ. ಕಳಿಸಿ ಆದ ನಂತರ ಆ ವ್ಯಕ್ತಿ ಅವರಲ್ಲಿ ಹಣಕ್ಕೆ ಡಿಮಾಂಡ್ ಇಟ್ಟು ಗ್ರೌಂಡ್ ಅವರಿಗೆ ಕೊಡುದಂತೆ. ಇದು ಹೌದಾ ಅಲ್ವಾ ಅಂತ ದಯವಿಟ್ಟು ಮಂಗಳೂರು ಸಿಟಿ ಕಾರ್ಪೊರೇಷನ್ ಪರಿಶೀಲಿಸಬೇಕು. ಮೇಯರ್ ಆದ ಮನೋಜ್ ಕುಮಾರ್ ಸರ್ ಆತ್ಮೀಯರು, ಒಳ್ಳೆಯ ವ್ಯಕ್ತಿ, ತುಂಬಾ ಒಂದು ಒಳ್ಳೆ ನೇಚರ್ ಇರುವಂತ ವ್ಯಕ್ತಿ, ಮೇಯರ್ ಆಗಿದ್ದೀರಾ, ಯಂಗ್ ಎನರ್ಜೆಟಿಕ್ ಮೇಯರ್ ಸರ್. ನಮ್ಮ ಇಲ್ಲಿ ಮಂಗಳೂರಲ್ಲಿ ಆ ನೆಹರು ಮೈದಾನದಲ್ಲಿ ನಡೆಯುತ್ತಿರುವಂತಹ ಘಟನೆ ನಿಜವಾ ಅಂತ ಪರಿಶೀಲಿಸಿ ದಯವಿಟ್ಟು. ಯಾಕಂತೇಳಿದ್ರೆ ಯಾವನ್ನೋ ಒಬ್ಬ ವ್ಯಕ್ತಿ ಬುಕ್ ಮಾಡುದಂದ್ರೆ ಅರ್ಥ ಇದೆಯಾ? ಪ್ರತಿ ಸಲ 2-3 ತಿಂಗಳು ಅವನೇ ಬುಕ್ ಮಾಡುದಂತ. ದಯವಿಟ್ಟು ಈ ವಿಷಯ ಸತ್ಯವಂತ ಪರಿಶೀಲಿಸಿ. ಯಾಕಂತ ಹೇಳಿದ್ರೆ ಈ ವಿಷಯವನ್ನು ಹೇಳಿದವರು ಅಷ್ಟು ಸಿನ್ಸಿಯರ್ ಆಗಿರುವಂತಹ ವ್ಯಕ್ತಿಗಳು ಬಂದು ಹೇಳಿದ್ದಾರೆ. ಇವರಿಗೆ ದುಡ್ಡು ಮಾಡಲಿಕ್ಕೆ ನಮ್ಮ ಸಾರ್ವಜನಿಕ ಗ್ರೌಂಡ್ ಬೇಕಾ? ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಅವರೇ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರೇ, ಯುಟಿ ಖಾದರ್ ಸರ್, ಕ್ರೀಡೆ ಎಂಬುದು ಯುವಜನರೊಂದು ಶಕ್ತಿಶಾಲಿಯಾಗಿ ಬೆಳೆಯಲಿಕ್ಕಿರುವಂತಹ ಒಂದಿದು. ಆ ಗ್ರೌಂಡ್ ಅನ್ನು ಇಟ್ಕೊಂಡು, ಸಾರ್ವಜನಿಕ ಗ್ರೌಂಡ್ ಅನ್ನು ಇಟ್ಕೊಂಡು ಯಾರ್ಯಾರು ದುಡ್ಡು ಮಾಡಲಿಕ್ಕೆ ದಯವಿಟ್ಟು ಬಿಡಬೇಡಿ. ಇದನ್ನೊಂದು ಆದಷ್ಟು ಬೇಗ ಪರಿಶೀಲಿಸಬೇಕು.